ಸರ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಒಂದು ಸೈಡ್ ಒಂದೇ ಪಕ್ಷದವ್ರನ್ನ ಮೆಂಬರ್ ಮಾಡಿದ್ದಾರೆ ಸರ್. ಅದು ಒಂದು ಗಮನಿಸಿ ಸರ್, ಅದು ಉತ್ತರ ಕೊಡಿ. ನೀನು ಕೊಡಪ್ಪ, ನೀವು ಕೊಡ್ರಿ. ತಗೊಂಡಿಲ್ಲ ಸರ್, ಅದನ್ನೆಲ್ಲ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಬಿಜೆಪಿ ಜೆಡಿಎಸ್ ದವರಿಗೆ ತಗೊಂಡಿಲ್ಲ, ನಮ್ಮ ಸರ್ಕಾರ ಇದ್ದಾಗ ತಗೊಂಡಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ. ಸರ್ ಜಿ, ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಬೊಮ್ಮಾಯಿ ಸರ್ಕಾರ ಜೆಡಿಎಸ್ ಕಾಂಗ್ರೆಸ್ ಮೆಂಬರ್ಶಿಪ್ ತಗೊಂಡಿದ್ರು. ನಾವು ವಿನಂತಿ ಮಾಡ್ತೀವಿ, ನಮಗೂ ಕೂಡ ಸದಸ್ಯರಾಗಿ ಮಾಡಿದ್ರೆ ಕೆಲಸ ಆಗ್ಬೋದು. ಸಭಾಧ್ಯಕ್ಷರೇ, ಪ್ರೊಫೆಸರ್ ಗೋವಿಂದರಾವ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅವರು ನವೆಂಬರ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಇನ್ನ 2 ತಿಂಗಳಲ್ಲಿ ಅವರು ಬೋರ್ಡ್ ಮೆಂಬರ್ ಮಾಡ್ಬೇಕಂತ ಅವ್ರು ಅಜಯ್ ಸಿಂಗ್ ಅವರು ಬೇರೆ ಮಾತಾಡಬೇಡಿ. ತುಂಬಾ ಇದಿದೆಯಲ್ಲ, ತುಂಬಿದ ತೊಡಗು ಶಬ್ದ ಮಾಡಿದ್ರಲ್ಲ, ಈಗ ಅರ್ಥ ಮಾಡ್ಬೇಕು, ಮಾತಾಡದಲ್ಲ ಅಲ್ಲಿ ಕೂತ್ಕೊಂಡು. ನಂಜುಂಡಪ್ಪನವರು ಈ ಕಡೆಯವರು, ಗೋವಿಂದರಾವ್ ಅವರು ಉತ್ತರ ಕರ್ನಾಟಕದವರು. ನಾವು ಉತ್ತರ ಕರ್ನಾಟಕದ ಆರ್ಥಿಕ ತಜ್ಞರನ್ನೇ ಮಾಡಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಬಹುಶಃ ಈಸ್ ಎ ಸೀರಿಯಸ್ ಎಕನಾಮಿಸ್ಟ್. ನೀವು ಭಾಳ ಲಘುವಾಗಿ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರು ವರದಿ ಕೊಟ್ಟೇ ಕೊಡ್ತಾರೆ. ಜನವರಿನಲ್ಲಿ ಕೊಟ್ಟ ಮೇಲೆ ಆ ವರದಿಯನ್ನು ಪರಿಶೀಲನೆ ಮಾಡಿ ಸರ್ಕಾರ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಮೊದಲಿಂದಲೂ ಕೂಡ ಈ ಕೂಗು ಇದೆ. ಹೈದರಾಬಾದ್ ಕರ್ನಾಟಕವನ್ನು 371Jಗೆ ಸೇರಿಸಬೇಕು. ಇದು ಹಿಂದೆನೂ ಕೂಡ ಚರ್ಚೆ ಆಗಿತ್ತು. 1980ನೇ ಇಸ್ವಿನಲ್ಲಿ ಧರ್ಮಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಆಗಿತ್ತು. ಅವರು ವರದಿ ಕೊಟ್ಟಿದ್ರು. ಆ ವರದಿ ಆಧಾರದ ಮೇಲೆ 1991ರಲ್ಲಿ HKDB ಪ್ರಾರಂಭ ಆಯಿತು. 1991 HKDB ಪ್ರಾರಂಭ ಆಯಿತು. ಆಮೇಲೆ 2011-13ರಲ್ಲಿ 371J ಸಂವಿಧಾನದ ವಿಧಿ 371 ತಿದ್ದುಪಡಿಯಾಗಿ ಸಂವಿಧಾನ 371J ಸೇರ್ಪಡೆ ಆಯಿತು. ಇದ್ರ ಕತೆ ಗೊತ್ತಿದೆಯಲ್ಲ ನಿಮಗೆ. ಬಹುಶಃ ನಿಮಗೆ ಗೊತ್ತಿಲ್ಲವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ನಾನು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. SM ಕೃಷ್ಣ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ರಾಯರೆಡ್ಡಿ ಅವರು ಈಗಾಗಲೇ ಹೇಳಿದ್ದಾರೆ. ಅವರಿಲ್ಲಿ ಬಸವರಾಜ ರಾಯರೆಡ್ಡಿ ಇಲ್ವಾ? ರಾಯರೆಡ್ಡಿ ಅವರು ಬಂದಿಲ್ಲ ಅನ್ನೋ ಕಾಣಿಸುತ್ತೆ. ಅವರು ಮಾತಾಡುವಾಗ ಹೇಳಿದ್ರು. ಆಗ ಅದ್ವಾನಿ ಅವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಎಂಥದ್ದು ಹೋಮ್ ಮಿನಿಸ್ಟರ್ ಕೂಡ ಆಗಿದ್ರು, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರಿಗೆ ಒಂದು ಪತ್ರ ಬರೀತಾರೆ, ಕಲ್ಯಾಣ ಕರ್ನಾಟಕಕ್ಕೆ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದಕ್ಕೆ ವಿಶೇಷ ಅನುದಾನವನ್ನು ಕೊಡಬೇಕು ಅಂತೇಳಿ ಒಂದು ಪತ್ರ ಬರೀತಾರೆ. ಆ ಪತ್ರಕ್ಕೆ ಏನಂತ ಬರೆದ್ರು ಗೊತ್ತಾ ಇವರು ಅದ್ವಾನಿಯವರು? ಏನು ನಿಮಗೆ ಗೊತ್ತಾ ಏನಂತ ಬರೆದ್ರು ಅಂತ? ಇದನ್ನು ಮಾಡೋಕ್ಕಾಗಲ್ಲ, ಮಾಡಿದ್ರೆ ಬೇರೆ ರಾಜ್ಯಗಳವರು ಕೇಳ್ತಾರೆ, ಅದಕ್ಕೋಸ್ಕರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ಬಿಟ್ರು. ಯಾರು ಮಾಡದ್ದು? ಬಿಜೆಪಿಯ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಉಪ ಪ್ರಧಾನಿಗಳಾಗಿದ್ದಂಥ ಅದ್ವಾನಿಯವರು ಬರೆದಿದ್ದರು.
ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಒತ್ತಾಯದ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ಒತ್ತಾಯ ಮಾಡಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ 371J ಯಾವ ತಿಂಗಳಾಯಿತು, ಯಾವ ವರ್ಷದಲ್ಲಾಯಿತು? 6/11/2013. 6/11/2013. ಆಗ ನಾನು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. HK ಪಾಟೀಲ್ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದೆ ನಾನು. ಈ 371J ತಿದ್ದುಪಡಿ ಆದಮೇಲೆ ಮನಮೋಹನ್ ಸಿಂಗ್ರವರು ಮಾಡಿದ ಮೇಲೆ ಇದನ್ನು ಮಾಡಿದೆ. ಅವರು ಒಂದು ವರದಿ ಕೊಟ್ಟರು, 70% ಹೈದರಾಬಾದ್ ಕರ್ನಾಟಕದಲ್ಲಿ ಮೀಸಲಾತಿ ಕೊಡಬೇಕು, ಉಳಿದ ರಾಜ್ಯದಲ್ಲೆಲ್ಲ 8% ಮೀಸಲಾತಿ ಕೊಡಬೇಕು ಅಂತ ವರದಿ ಕೊಟ್ಟರು. ಯಥಾವತ್ತಾಗಿ ಜಾರಿ ಮಾಡಿದೆ ಒಪ್ಕೊಂಡು. ಏನ್ರಿ HK ಪಾಟೀಲ್ ರೇ? ಕರ್ನಾಟಕ ಏರಿಯಾದಲ್ಲಿರ್ತಕ್ಕಂಥ 85%ವರೆಗೆ ಡಿ ಗ್ರೂಪ್ ಇದರಲ್ಲಿ 85% ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲೇ ಮೀಸಲಾತಿ ಕೊಡಬೇಕು. ಅಲ್ಲದೆ 8% ಇತರೆಲ್ಲ ರಾಜ್ಯದಲ್ಲಿ ನಾವು ಎಂಟೈರ್ ಸ್ಟೇಟ್ ರಾಜ್ಯದಲ್ಲಿ ಪೂರ್ಣವಾಗಿ 8% ಹೈದರಾಬಾದ್ ಕರ್ನಾಟಕ ಏರಿಯಾ, ಕಲ್ಯಾಣ ಕರ್ನಾಟಕ ಏರಿಯಾದವ್ರಿಗೆ ರಿಸರ್ವೇಷನ್ ಕೊಡಬೇಕು. ಅಂದರೆ ಅದರ ಉದ್ದೇಶ ಅಂದರೆ even in Mysore there will be reservations for Hyderabad Karnataka. In Bangalore there will be reservations for Hyderabad Karnataka. In Mangalore there will be reservation for Hyderabad Karnataka. ಒಟ್ಟು ನ್ಯಾಯವನ್ನು ಒದಗಿಸೋದ್ರಲ್ಲಿ ಒಂದು ಅತ್ಯಂತ ಮಹತ್ವದ ನಿರ್ಣಯ ತೆಗೆದುಕೊಳ್ಳೋದ್ರೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಯಶಸ್ವಿ ಆದರು. ಆಮೇಲೆ ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಕ್ರಮ ಆಗಿದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. ತಾವು ಹೇಳಿದ್ರಿ ಸರ್, ಈಗ ಒಂದು ಕೆಲಸ ಪ್ರಮೋಷನ್ ನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಸರ್. ದಯಮಾಡಿ ಈ ಭಾಗದವರಿಗೆ ತಮ್ಮ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಆಮೇಲೆ ಕರ್ನಾಟಕ ಭಾಗದವರು ಬಹಳ ತೊಂದರೆ ಆಗ್ತಾ ಇದೆ ಸರ್. ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಯಾರಿಗೂ ಪ್ರಮೋಷನ್ ಸಿಗ್ತಾ ಇಲ್ಲ. ಏನ್ ಮಾತಾಡ್ತೀನಿ ಔಟ್ಸೈಡ್ ಹೈದರಾಬಾದ್ ಕರ್ನಾಟಕದವರಿಗೆ ಬೇಗ ಪ್ರಮೋಷನ್ ಆಗ್ತಾ ಇದೆ, ಹೈದರಾಬಾದ್ ಕರ್ನಾಟಕದವರಿಗೆ ಆಗ್ತಾ ಇಲ್ಲ. ಯಾರಿಗೂ